ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಇದರ ಬೆನ್ನಲ್ಲೇ ಇವತ್ತು ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಹುಬ್ಬಳ್ಳಿಗೆ ಆಗಮಿಸುತ್ತಿದ್ದಾರೆ. ಭಿನ್ನಮತದ ಎಫೆಕ್ಟ್ ಯುವ ಕಾಂಗ್ರೆಸ್ ಸಮಾವೇಶದಲ್ಲೂ ಬಿದ್ದಿದ್ದು ಕಾಂಗ್ರೆಸ್ಸಿಗರ ಕಸಿವಿಸಿಗೆ ಕಾರಣವಾಗಿದೆ. ಇಂದು ರಾಜ್ಯಕ್ಕೆ ಬರಲಿದ್ದಾರೆ ರಾಹುಲ್ ಗಾಂಧಿ. ಸಮಾರಂಭಕ್ಕೆ ಸಿದ್ದು ಭಿನ್ನಮತ ಕಸಿವಿಸಿ. ಬಂಡೆದ್ದಿರೋ ಸಿದ್ದರಾಮಯ್ಯ ಬರೋದು ಅನುಮಾನ. ಹುಬ್ಬಳ್ಳಿಯಲ್ಲೀಗ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಕಾರ್ಯಕಾರಿಣಿಯದ್ದೇ ಕಲರವ. ಕಳೆದ 2 ದಿನಗಳಿಂದ ನಾನಾ ಕಾರ್ಯಕ್ರಮಗಳು ನಡೆದಿವೆ. ಇವತ್ತು ಸಮಾರಂಭಕ್ಕೆ ತೆರೆ ಬೀಳಲಿದೆ. ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಗಾಂಧಿ. ಈ ಸಮಾರಂಭದಲ್ಲಿ ಕೇಂದ್ರದ ಸಚಿವರು ಹಾಗೂ 30 ರಾಜ್ಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಾಳಿನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರು ಸೇರಿದಂತೆ ಘಟಾನುಘಟಿ ನಾಯಕರೆಲ್ಲ ಆಗಮಿಸಿದ್ದು ಇದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಮಾಡಿವೆ. ಈಗ ರಾಹುಲ್ ಗಾಂಧಿ ಅವರು ಇನ್ಚಾರ್ಜ್ ಆದ ನಂತರ ತಾವು ನೋಡ್ಬೋದು ಬಹಳಷ್ಟು ಯುವಕರಿಗೆ ಭಾಳ ನಮಗೆ ಒಂದು ಅಧಿಕಾರ ಇರಲಿ, ನಮಗೆ ಪೊಲಿಟಿಕಲ್ ಸ್ಪೇಸ್ ಇರಲಿ, ಅದನ್ನು ಸಿಕ್ಕಿದೆ. ಮತ್ತು ನಮಗೆ ಮುಂದೆನೂ ಕೂಡ ಇನ್ನೂ ಒಳ್ಳೆ ಭವಿಷ್ಯ ಎಲ್ಲ ಯುವಕರಿಗೆ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ರಾಹುಲ್ ಗಾಂಧಿ ಬೆಳಗ್ಗೆ 10:15 ನಿಮಿಷಕ್ಕೆ ವಿಶೇಷ ವಿಮಾನದಲ್ಲಿ ದೆಹಲಿಯಿಂದ ಹುಬ್ಬಳ್ಳಿಗೆ ಆಗಮಿಸಲಿದ್ದಾರೆ. 11 ಗಂಟೆಗೆ ಸಭೆಗೆ ಆಗಮಿಸಲಿದ್ದು ಮಧ್ಯಾಹ್ನ 2 ಗಂಟೆಗೆ ನೆಹರು ಮೈದಾನದಲ್ಲಿ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆದರೆ ಈ ಸಭೆಗೆ ಸಿದ್ದರಾಮಯ್ಯ ಗೈರು ಹಾಜರಾಗೋ ಸಾಧ್ಯತೆ ಇದೆ. ಸಮಾವೇಶದ ಹಿನ್ನೆಲೆಯಲ್ಲಿ ನಗರದಲ್ಲಿ ಭಾರೀ ಭದ್ರತೆ ಕಲ್ಪಿಸಿದ್ದು 2,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ. ಎಂಪಿಗಳು ಬಂದಿದ್ದರು, ಅದೇ ರೀತಿಯಾಗಿ ಮಿನಿಸ್ಟರ್ಸು, ಸೊ ಸಾಕಷ್ಟು ಆಲ್ ಓವರ್ ಇಂಡಿಯಾದಿಂದ ಎಲ್ಲ ಕಡೆಯಿಂದ ಬರೋದ್ರಿಂದ ಇವತ್ತು ನಾವು ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಹೋಮ್ ಬಂದಿದ್ದರು, ಮತ್ತು ಒಳ್ಳೆಯ ರವಿ ಅವರು ಬಂದಿದ್ದರು. ಈ ತರಹ ಸೆಂಟ್ರಲ್ ಮಿನಿಸ್ಟರ್ಸ್ ಬರೋದ್ರಿಂದ ನಾವು ಹೆಚ್ಚಿನ ರೀತಿಯಲ್ಲಿ ಪೊಲೀಸ್ ಡಿಪ್ಲಾಯ್ಮೆಂಟ್ ಮಾಡಿ ಎಲ್ಲ ತರಹ ಯಾವುದೇ ತರಹ ಸೆಕ್ಯೂರಿಟಿ ನ್ಯೂನತೆಗಳಿಲ್ಲದೆ ಅದೇ ಬಂದೋಬಸ್ತ್ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರು ಪ್ರತಿಪಕ್ಷ ನಾಯಕನ ಸ್ಥಾನಕ್ಕೆ ರಾಜೀನಾಮೆ ನೀಡಿರೋದ್ರಿಂದ ಕಾರ್ಯಕಾರಿಣಿ ಸಭೆ ಮಂಕಾಗಿದೆ. ಆದರೂ ಕಾಂಗ್ರೆಸ್ನಲ್ಲಿ ಸದ್ಯ ಎದುರಾಗಿರೋ ಸಮಸ್ಯೆಗಳ ನಿವಾರಣೆಗೆ ಯಾವ ಪರಿಹಾರಗಳನ್ನು ಕಂಡುಕೊಳ್ತಾರೋ ಅನ್ನೋದು ಈಗ ಕುತೂಹಲ ಕೆರಳಿಸಿದೆ. ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ.